ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಯಿತು. ಒಂದೊಳ್ಳೆ ವ್ಯೂಸ್ ಕೂಡ ತಗೊಳ್ತು. ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಇನ್ನಷ್ಟು ಜಾಸ್ತಿ ಮಾಡ್ತು. ಟ್ರೈಲರ್ ನೋಡಿದವರೆಲ್ಲ ಸಿನಿಮಾ ಹಾಲಿವುಡ್ ರೇಂಜ್ಗೆ ಇದೆ, ಯಶ್ ನಮ್ಮ ಕನ್ನಡ ಇಂಡಸ್ಟ್ರಿನ ಎಲ್ಲಿಗೋ ತಗೊಂಡು ಹೋಗ್ಬಿಟ್ಟ ಅಂತೆಲ್ಲ ಮಾತಾಡಿದ್ರು. ಆದರೆ ದೊಡ್ಡ ಮಟ್ಟದಲ್ಲಿ ಯಾವುದಾದರೂ ಟ್ರೈಲರ್ ರಿಲೀಸ್ ಆದಾಗ ಇಲ್ಲ ಸಿನಿಮಾ ರಿಲೀಸ್ ಆದಾಗ ಅದರ ಪರ ವಿರೋಧದ ಚರ್ಚೆ ಇದ್ದೇ ಇರುತ್ತೆ ಅಲ್ವಾ? ಅದೇ ರೀತಿ ಈ ಟ್ರೈಲರ್ ಕೂಡ ಆಯಿತು. ಮೊದಲು ಅದು ಯಾರೋ ಹಿಂದಿ ಯೂಟ್ಯೂಬರ್ ಅಂತೆ, KRK ರಿವ್ಯೂ ಅಂತೇನೋ ಬರುತ್ತೆ ಅವ್ರ ಹೆಸರು. ಇವರು ಮೊದಲಿಗೆ ಟಾಕ್ಸಿಕ್ ಟ್ರೈಲರ್ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ರು. ಹಾಗೆ ಹೀಗೆ ಟ್ರೈಲರ್ ಕಚಡವಾಗಿದೆ, ಯಶ್ಗೆ ಆ್ಯಕ್ಟಿಂಗೇ ಬರಲ್ಲ ಅಂತೆಲ್ಲ ಮಾತಾಡಿದ್ರು. ನಂತರ ಸಿನಿಮಾ ತಂಡ ಲೀಗಲ್ ನೋಟಿಸ್ ಕಳಿಸಿದೆ. ಮುಂದೆ ಕಾನೂನು ಪ್ರಕಾರವಾಗಿ ಅದೇನಾಗಬೇಕೋ ಆಗುತ್ತೆ ಬಿಡಿ. ಆದರೆ ನಮ್ಮ ಕರ್ನಾಟಕದಲ್ಲಿ ಒಬ್ಬ ನಟಿ ಟಾಕ್ಸಿಕ್ ಟ್ರೈಲರ್ ಬಗ್ಗೆ ಯಶ್ ಅವರನ್ನು ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡಿ ಮಾತಾಡಿದ್ರು. ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ, ನೋಡೇ ಇರ್ತೀರ ಬಿಡಿ. ಇವ್ರ ಹೆಸರು ಬಂದು ರಿಷಿಕಾ ಸಿಂಗ್ ಅಂತ. ಕನ್ನಡದ ಹಿರಿಯ ನಿರ್ದೇಶಕರಾದ ರಾಜೇಂದ್ರ ಸಿಂಗ್ ಬಾಬುರವರ ಮಗಳು. ನಮ್ಮ ಡೆಡ್ಲಿ ಸೋಮ ಖ್ಯಾತಿಯ ಆದಿತ್ಯ ಸರ್ ಇದ್ದಾರಲ್ಲ, ಅವ್ರ ತಂಗಿ. ಇವರು ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಭಿನಯ ಮಾಡಿದ್ದಾರೆ. 2011ರಲ್ಲಿ ಬಂದಿದ್ದ ಕಂಠೀರವ ಸಿನಿಮಾದಲ್ಲಿ ದುನಿಯಾ ವಿಜಯ್ ರವರಿಗೆ ನಾಯಕಿಯಾಗಿದ್ದರು. ನಂತರ ಕಳ್ಳ ಮಳ್ಳ ಸುಳ್ಳ, ಕಠಾರಿ ವೀರ ಸುರಸುಂದರಾಂಗಿಣಿ, ಬೆಂಕಿ ಬಿರುಗಾಳಿ ಅಂತ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಮಾಣಿಕ್ಯ ಸಿನಿಮಾದ ಪಂಟರ ಪಂಟ ನೆಂಟರ ನೆಂಟ ಅನ್ನೋ ಸಿನಿಮಾದಲ್ಲಿ ಹೆಜ್ಜೆ ಕೂಡ ಹಾಕಿದ್ರು. ಕೊನೆಯದಾಗಿ ಇವರು ತುಂತುರು ಅನ್ನೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ. ನಂತರ 2020ರಲ್ಲಿ ಇವರಿಗೆ ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಅಲ್ಲಿಂದ ಸುಮಾರು ವರ್ಷಗಳ ಕಾಲ ಬೆಡ್ ರೆಸ್ಟ್ನಲ್ಲಿ ಇದ್ರು. ಇವಾಗ ಚೇತರಿಸ್ಕೊಂಡು ಮತ್ತೆ ಕಂಬ್ಯಾಕ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಅದು ನಿರ್ದೇಶಕಿಯಾಗಬೇಕು ಅಂತ. ಓಕೆ ಮಗ ಅನ್ನೋ ಸಿನಿಮಾನು ಕೂಡ ಇವರು ನಿರ್ದೇಶನ ಮಾಡಬೇಕು ಅಂತ ಮುಂದಾಗಿದ್ದಾರೆ. ಈಗಾಗಲೇ ಓಕೆ ಮಗ ಅನ್ನೋ ಆಲ್ಬಮ್ ಸಾಂಗ್ ಕೂಡ ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಿದೆ. ಇವಾಗ ಇವರು ಟಾಕ್ಸಿಕ್ ಟ್ರೈಲರ್ ಬಗ್ಗೆ ಮಾತಾಡಿ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಟಾಕ್ಸಿಕ್ ಟ್ರೈಲರ್ನಲ್ಲಿ ಬಳಸಿದ ಕೆಲವೊಂದು ಡೈಲಾಗ್ಗಳನ್ನು, ಕೆಲವೊಂದು ಸೀನ್ಗಳನ್ನು ಗುರಿಯಾಗಿ ಇಟ್ಕೊಂಡು ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ಮೊದಲಿಗೆ ಒಂದು ವಿಡಿಯೋ ಮಾಡಿದರು. ಆ ವಿಡಿಯೋ ತುಂಬಾ ವೈರಲ್ ಆಯಿತು. ಆ ವಿಡಿಯೋದಲ್ಲಿ ಅವರು ಹೇಳಿದ್ದೇನೆಂದರೆ, ಹೆಣ್ಮಕ್ಳಿಗೆ ಅಂದ ಇದ್ದರೆ ಚೆಂದ, ಗಂಡು ಮಕ್ಕಳಿಗೆ ಮರ್ಯಾದೆ ಇದ್ದರೆ ಚೆಂದ ಕಂದ, ಏನು ಪ್ಯಾಂಟ್ ಬಿಚ್ಕೊಂಡು ನಿಂತಿದ್ದೀಯ ಮಂಗ, ಮನೆಯಲ್ಲಿ ಹೆಂಡತಿ ಇದ್ದಾಳೆ, ಇದೇನು ಹೀರೋಯಿನ್ಗಳ ಜೊತೆ ನೀನು ಚಕ್ಕಂದ ಕಂದ, ನಿಂಗೂ ಹೆಣ್ಮಗಳವಳೆ ದೊಡ್ಡದಾಗಿ ಡೈಲಾಗ್ ಹೊಡೆಯೋಕೆ ಬಂದ, ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಇಲ್ಲ ಅಂದರೆ ಜಾಗ ಖಾಲಿ ಮಾಡಿಸ್ತೀವಿ ಕರ್ನಾಟಕದಿಂದ ಅಂತ ಟ್ರೈಲರ್ನಲ್ಲಿ ಬರುವ ಯಶ್ ಅವರ ಡೈಲಾಗ್ಗೆ ಕೌಂಟರ್ ಕೊಡುವ ರೀತಿಯಲ್ಲಿ ಮಾತಾಡಿದ್ರು. ಒಬ್ಬ ಬಿಗ್ ಸ್ಟಾರ್ ಬಗ್ಗೆ ಮಾತಾಡಿದಾಗ ಅವರ ಅಭಿಮಾನಿಗಳು ಬಂದು ಕಾಮೆಂಟ್ ಹಾಕೋದು ಸರ್ವೇ ಸಾಮಾನ್ಯ. ಅದೇ ಕೂಡ ಇಲ್ಲೂ ಆದದ್ದು. ನಂತರ ಆ ಕಾಮೆಂಟ್ಗಳಿಗೆ ಉತ್ತರ ಕೊಡುವ ನಿಟ್ಟಿನಲ್ಲಿ ನಿನ್ನೆ ಒಂದು ವಿಡಿಯೋ ಮಾಡಿದ್ರು. ಆ ವಿಡಿಯೋದಲ್ಲಿ ಅವರು ಹೇಳಿದ್ದೇನೆಂದರೆ, ನಾನು ಟಾಕ್ಸಿಕ್ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಐ ಆಮ್ ಟಾಕ್ಸಿಕ್ ಅಂತ ಹೇಳಿದ್ದೀನಿ ಅಷ್ಟೇ, ಅಂದರೆ ನಾನೇ ಟಾಕ್ಸಿಕ್ ಅಂತ. ನೀವ್ಯಾಕೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿ ನೋಡ್ಕೊಳ್ತಾ ಇದ್ದೀರಾ ಅಂತ ಮೊದಲಿಗೆ ಹೇಳಿದ್ರು. ನಂತರ ಮುಂದೆ ಆ ವಿಡಿಯೋದಲ್ಲಿ ಟಾಕ್ಸಿಕ್ ಟ್ರೈಲರ್ ಬಗ್ಗೆನೇ ಮಾತಾಡ್ಕೊಂಡು ಹೋದರು. ಇದ್ರ ಬಗ್ಗೆ ನನಗನ್ಸಿದ್ದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಯಾರ ಪರ ವಿರೋಧ ಅಲ್ಲ, ನಾನು ಯಶ್ ಅವರ ಅಭಿಮಾನಿ ಕೂಡ ಅಲ್ಲ, ನಾನೊಬ್ಬ ಸಿನಿಮಾ ಅಭಿಮಾನಿ. ನಾನು ಸಿನಿಮಾನ ತುಂಬ ಪ್ರೀತಿಸ್ತೀನಿ. ನಮ್ಮ ಕನ್ನಡದ ಒಂದು ಸಿನಿಮಾ ಗ್ಲೋಬಲ್ ಲೆವೆಲಲ್ಲಿ ಬರ್ತಾ ಇದೆ ಅಂದಾಗ ತುಂಬ ಖುಷಿಯಾಯಿತು. ಆದರೆ ಆ ಸಿನಿಮಾ ಬಗ್ಗೆ ನಮ್ಮ ಕನ್ನಡದವರೇ, ಅದರಲ್ಲೂ ಒಬ್ಬ ಯಶರಾಂತ ನಿರ್ದೇಶಕನ ಮಗಳು ಈ ಥರ ಮಾತಾಡಿದಾಗ ಅಷ್ಟೇ ಬೇಜಾರು ಕೂಡ ಆಯಿತು. ಬನ್ನಿ ಈಗ ರಿಷಿಕಾ ಸಿಂಗ್ ರವರು ನಿನ್ನೆ ಬಿಟ್ಟಂತಹ 2ನೇ ವಿಡಿಯೋದಲ್ಲಿ ಏನು ಹೇಳಿದ್ರು ಅವರಿಗೆ ಲಾಜಿಕ್ ಆಗಿಯೇ ಉತ್ತರ ಕೊಡೋಣ. ಇವರು ಮೊದಲಿಗೆ ಅಭಿಮಾನಿಗಳನ್ನು ಉದ್ದೇಶಿಸಿ ಹೇಳಿದ್ರು, ನಾನು ಎಲ್ಲೂ ಟಾಕ್ಸಿಕ್ ಟ್ರೈಲರ್ ಬಗ್ಗೆನೇ ಮಾತಾಡ್ತೀನಿ ಅಂತ ಹೇಳಿಲ್ಲ, ಆದರೆ ನೀವು ಇದಕ್ಕೆ ಯಾಕೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ? ನಿಮಗೂ ಟ್ರೈಲರ್ ಇಷ್ಟ ಆಗಿಲ್ಲ ಅಂತ ಅನಿಸುತ್ತೆ, ಅದಕ್ಕೆ ನೀವು ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು. ನಾನು ಒಂದು ಮೊದಲಿಗೆ ಹೇಳ್ತೀನಿ, ಯಾವುದೇ ಹೀರೋ ಅಭಿಮಾನಿ ಕೂಡ ಅವರ ಹೀರೋನ ಎಂದೂ ಬಿಟ್ಕೊಡಲ್ಲ. ಹೆತ್ತವರಿಗೆ ಯಗಣಾನೆ ಮುದ್ದು ಅನ್ನೋ ಥರ ಅವ್ರ ಹೀರೋ ಸಿನಿಮಾ ಅಂದರೆ ಅವ್ರಿಗೆ ಇಷ್ಟನೇ. ಸರಿ ತಪ್ಪುಗಳನ್ನು ಹುಡುಕಿ ಪ್ರಾಕ್ಟಿಕಲ್ ಆಗಿ ಮಾತಾಡೋ ಅಭಿಮಾನಿಗಳು ಈ ಕಾಲದಲ್ಲಿ ಸಿಗೋದು ತೀರಾ ಕಡಿಮೆ. ಒಂದು ವೇಳೆ ಅಭಿಮಾನಿಗಳಿಗೆ ಟ್ರೈಲರ್ ಮೇಲೆ ಅಸಮಾಧಾನ ಇದ್ದಿದ್ರೆ ನಿಮಗೆ ಅವರು ಸಪೋರ್ಟ್ ಮಾಡ್ತಾ ಇದ್ರೋ ಹೊರತು ಹೇಟ್ ಮಾಡ್ತಾ ಇರಲಿಲ್ಲ. ಹಾಗೆ ಇನ್ನೊಂದು ಹೇಳ್ತೀರಾ, ಟಾಕ್ಸಿಕ್ ಮೂವಿ ಮೇಲೆ ನನಗೆ ಹೆಮ್ಮೆ ಇದೆ, ಒಂದು ಕನ್ನಡ ಸಿನಿಮಾ ಹಾಲಿವುಡ್ ಲೆವೆಲ್ಗೆ ರೀಚ್ ಆಗ್ತಾ ಇರೋದ್ರ ಬಗ್ಗೆ ಅಂತ. ಅಂದರೆ ಹಾಲಿವುಡ್ ಲೆವೆಲ್ಗೆ ಸಿನಿಮಾ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗಿದೆ ಅಂತ ಅರ್ಥ. ಹಾಗಾದರೆ ಹಾಲಿವುಡ್ ಸಿನಿಮಾ ಹೇಗಿರುತ್ತೆ ಅನ್ನೋದು ಕೂಡ ಗೊತ್ತಿರುತ್ತೆ ಅಲ್ವಾ? ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದಾಗ ನಮ್ಮ ದೇಶದ ಎಲ್ಲ ರಾಜ್ಯಗಳ ಜನಗಳಿಗೂ ಅದು ಇಷ್ಟ ಆಗೋ ಥರ ಮಾಡಬೇಕು. ಎಲ್ಲ ರಾಜ್ಯದ ನೇಟಿವಿಟಿಗೆ ತಕ್ಕನಾಗಿ ಸಿನಿಮಾ ಇರಬೇಕು. ಆಗ ಮಾತ್ರ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಕಾಂತಾರದಂತಹ ನಮ್ಮ ಮಣ್ಣಿನ ಸೊಗಡಿನ ಕಥೆ ಇಟ್ಕೊಂಡು ಸಿನಿಮಾ ಮಾಡಿದಾಗ ಅದು ಕೂಡ ಕ್ಲಿಕ್ ಆಗೋ ಸಾಧ್ಯತೆ ಇರುತ್ತೆ. ಆದರೆ ಒಂದು ಕಮರ್ಷಿಯಲ್ ಟೆಂಪ್ಲೇಟ್ ಇಟ್ಕೊಂಡು ಸಿನಿಮಾ ಮಾಡಿದಾಗ ಅದು ಎಲ್ಲ ರೀತಿಯ ಜನಗಳು ಇಷ್ಟಪಡೋ ಥರನೇ ಇರಬೇಕು. ಅಂಥದ್ರಲ್ಲಿ ಟಾಕ್ಸಿಕ್ ಗ್ಲೋಬಲ್ ಲೆವೆಲ್ಗೆ ಪ್ರೆಸೆಂಟ್ ಆಗ್ತಿರುವಂತಹ ಸಿನಿಮಾ. ಇಂಥ ಸಿನಿಮಾವನ್ನು ನೀವು ಬರೀ ಕನ್ನಡಿಗರು ಖುಷಿ ಪಡೋ ಥರ ಮಾಡಿಬಿಟ್ರೆ ಕರ್ನಾಟಕದಿಂದ ಎಷ್ಟು ಕಲೆಕ್ಷನ್ ಆಗಬಹುದು? ಇದರ ಬಜೆಟ್ ಬಂದು 600 ಕೋಟಿ. ಕರ್ನಾಟಕ ಒಂದರಲ್ಲಿ 600 ಕೋಟಿ ಕಲೆಕ್ಷನ್ ಮಾಡೋಕ್ಕೆ ಸಾಧ್ಯನಾ? ಆಮೇಲೆ ಇನ್ನೊಂದು ಹೇಳಿದ್ರಿ, ಟ್ರೈಲರ್ನಲ್ಲಿ ಹೆಣ್ಮಕ್ಳೆಲ್ಲ ಅಳ್ತಾ ಇದ್ದಾರೆ, ಅವರ ಮೇಕಪ್ ಕೂಡ ಕಿತ್ತೋಗಿದೆ, ಯಶ್ ಅವರು ಮಾತ್ರ ರಾಜಾರೋಸವಾಗಿ ಬರ್ತಾರೆ ಅಂತ. ಮೇಕಪ್ ಎಲ್ಲ ಕಿತ್ತೋಗಿದೆ, ಅಳ್ತಾರೆ ಅಂದರೆ ಆ ಪಾತ್ರ ಪೋಷಣೆ ಆಗೇ ಇರಬಹುದು ಅಲ್ವಾ? ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ. ಕ್ಯಾರಾ ಅಡ್ವಾಣಿ ಒಂದು ಸರ್ಕಸ್ನಲ್ಲಿ ಕೆಲಸ ಮಾಡುವಂತಹ ಹುಡುಗಿ. ಸರ್ಕಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದಮೇಲೆ ಮೇಕಪ್ ಹಾಕೊಳ್ಳೇಬೇಕು. ಒಂದು ಸೀನ್ ನೋಡಿದಾಗ ಗೊತ್ತಾಗುತ್ತೆ ಅವರು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಅಂತ. ಆ ಕಾರಣಕ್ಕಾಗಿ ಆ ಥರ ಅರ್ಧಂಬರ್ಧ ಮೇಕಪ್ನಲ್ಲಿ ತೋರಿಸಿರಬಹುದು ಅಲ್ವಾ?
ನಂತರ ಕಿಯಾರಾ ಅಡ್ವಾಣಿ ಅವರಿಗೆ ಕನ್ನಡ ಬರಲ್ಲ. ಆ ಸೀನ್ನಲ್ಲಿ ಎಷ್ಟು ಹೇಳೋ ಎಷ್ಟು ತಗೊಳ್ತೀಯ ಅನ್ನೋ ಡೈಲಾಗ್ ಅವ್ರಿಗೆ ಅರ್ಥ ಆಗಿರಲ್ಲ. ಬಾಲಿವುಡ್ ಆಕ್ಟರ್ನ ಇಲ್ಲಿಗೆ ಕರ್ಕೊಂಡು ಬಂದು ಅವಮಾನ ಮಾಡ್ತಾ ಇದ್ದೀರಾ ನೀವು ಅಂತೀರಾ. ಈ ಸಿನಿಮಾ ಹಿಂದಿಯಲ್ಲೂ ಕೂಡ ತಯಾರಾಗಿದೆ. ನನಗೆ ಗೊತ್ತಿರೋ ಪ್ರಕಾರ ಹಿಂದಿ ಆ್ಯಕ್ಟರ್ಗಳಿಗೆ ಹಿಂದಿ ಭಾಷೆಯಲ್ಲೇ ಡೈಲಾಗ್ಗಳನ್ನು ಬರ್ಕೊಟ್ಟಿರ್ತಾರೆ, ಹಿಂದಿಯಲ್ಲೇ ಡಬ್ಬಿಂಗ್ ಕೂಡ ಮಾಡಿಸಿರ್ತಾರೆ. ಅಂಥದ್ರಲ್ಲಿ ಆ ಸೀನ್ನಲ್ಲಿ ಏನು ನಡೀತಾ ಇದೆ ಅನ್ನೋದು ಆಕ್ಟರ್ಗಳಿಗೆ ಗೊತ್ತಾಗಲ್ವಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಕಿಯಾರಾ ಅಡ್ವಾಣಿರವರು ಈ ಹಿಂದೆ ಒಂದು ವೆಬ್ ಸೀರೀಸ್ ಮಾಡಿದ್ರು, ನೀವು ಅದನ್ನು ನೋಡಿಲ್ಲ ಅನಿಸುತ್ತೆ ಮೇಡಮ್. ಅದ್ರ ಮುಂದೆ ಈ ಟಾಕ್ಸಿಕ್ ಏನೂ ಇಲ್ಲ ಬಿಡಿ. ಆಮೇಲೆ ಇನ್ನೊಂದು ಹೇಳಿದ್ರಿ, ಯಶ್ ಅಭಿಮಾನಿ ಅನಿಸ್ಕೊಂಡವರು ನನಗೆ ಕಾಮೆಂಟ್ ಮಾಡೋರೆಲ್ಲ ನೀವು ನಿಮ್ಮ ತಾಯಂದಿರನ್ನು ಅಕ್ಕ ತಂಗಿರನ್ನು ಈ ಸಿನಿಮಾಗೆ ಕರ್ಕೊಂಡು ಹೋಗ್ತೀರಾ ಅಂತ. ಇದೊಂದು ಅಡಲ್ಟ್ ಕಂಟೆಂಟ್, ಎ ಸರ್ಟಿಫಿಕೇಟ್ ಸಿನಿಮಾ. ಕರ್ನಾಟಕದಲ್ಲಿ ಯಾರೂ ತನ್ನ ತಂದೆ ತಾಯಿ ಅಕ್ಕ ತಂಗಿಯರನ್ನು ಎ ಸರ್ಟಿಫಿಕೇಟ್ ಸಿನಿಮಾಗೆ ಕರ್ಕೊಂಡು ಹೋಗಲ್ಲ. ಬರೀ ಎ ಸರ್ಟಿಫಿಕೇಟ್ ಸಿನಿಮಾ ಅಂತಲ್ಲ, ಯಾವುದೇ ಸಿನಿಮಾ ಆದರೂ ಕೂಡ ಮೊದಲು ಅವ್ರು ನೋಡಿ ಈ ಸಿನಿಮಾನ ಫ್ಯಾಮಿಲಿಗೆ ತೋರಿಸ್ಬೋದು ಅಂತ ಕಂಡು ಬಂದಾಗ ಮಾತ್ರ ಫ್ಯಾಮಿಲಿ ಕರ್ಕೊಂಡೋಗಿ ಸಿನಿಮಾವನ್ನು ತೋರಿಸ್ತಾರೆ. ಆ ಕಾರಣಕ್ಕಾಗಿಯೇ ನಮ್ಮ ಸಿನಿಮಾ ಹೀಗೆ ಇರುತ್ತೆ ಅನ್ನೋದನ್ನು ಟಾಕ್ಸಿಕ್ ಸಿನಿಮಾ ತಂಡ ಈ ಹಿಂದೆ ಬಿಟ್ಟಂತಹ ಎಲ್ಲ ಪ್ರಮೋಷನಲ್ ಕಂಟೆಂಟ್ಗಳಲ್ಲೂ ತೋರಿಸಿದ್ರು. ನಮ್ಮ ಸಿನಿಮಾದಲ್ಲಿ ಈ ಥರದ ಸೀನ್ಗಳು ಇವೆ ಅನ್ನೋದನ್ನು ಮೊದಲೇ ಪ್ರೇಕ್ಷಕರ ಗಮನಕ್ಕೆ ತಂದಿದ್ರು. ಅಂಥದ್ರಲ್ಲಿ ಯಾರು ಫ್ಯಾಮಿಲಿ ಕರ್ಕೊಂಡು ಹೋಗ್ತಾರೆ ಹೇಳಿ? ಸಿನಿಮಾ ತಂಡ ಏನಾದರೂ ಇದನ್ನು ಮುಚ್ಚಿಟ್ಟು ಬೇರೆ ರೀತಿಯಲ್ಲಿ ಪ್ರಮೋಷನ್ ಮಾಡಿ ಥಿಯೇಟರ್ಗೆ ಬಂದಿದ್ರೆ ಆವಾಗ ಮಾತಾಡಬಹುದಾಗಿತ್ತು. ಆದರೆ ಅವರು ಮೊದಲೇ ತಿಳಿಸಿದ್ದಾರೆ. ನಾನು ಹೇಳೋದು ಏನಂದರೆ, ಇದೇ ಥರದ ಎಷ್ಟೋ ಸಿನಿಮಾಗಳು ನಮ್ಮ ಭಾಷೆಯಲ್ಲಿ ಇಲ್ಲ ಅಂದರೂ ಬೇರೆ ಭಾಷೆಯಲ್ಲಿ ಬಂದಿಲ್ವಾ? ನೀವೀಗ ಹೇಳಬಹುದು ಬೇರೆ ಭಾಷೆಯ ಸಿನಿಮಾನೇ ಬೇರೆ, ನಮ್ಮ ಕನ್ನಡ ಸಿನಿಮಾನೇ ಬೇರೆ ಅಂತ. ಬೇರೆ ಭಾಷೆಯ ಅಡಲ್ಟ್ ಕಂಟೆಂಟ್ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ 50-60 ಕೋಟಿ ಕಲೆಕ್ಷನ್ ಮಾಡ್ತಾ ಇಲ್ವಾ? ಬಾಲಿವುಡ್ ಸಿನಿಮಾ ಅನಿಮಲ್ ನಮ್ಮ ಕರ್ನಾಟಕದಲ್ಲಿ 36 ಕೋಟಿ ಕಲೆಕ್ಷನ್ ಮಾಡಿದೆ. ಆ ಸಿನಿಮಾಗಿಂತಲೂ ಟಾಕ್ಸಿಕ್ನಲ್ಲಿ ಏನಿದೆ ಹೇಳಿ? ಅನಿಮಲ್ ಸಿನಿಮಾ ನೋಡಿದವರು ನಮ್ಮ ಕನ್ನಡಿಗರೇ ತಾನೆ. ಇಲ್ಲ ಅಂದರೆ 36 ಕೋಟಿ ಹೇಗೆ ಕಲೆಕ್ಷನ್ ಮಾಡ್ತಾ ಇತ್ತು? ಒಬ್ಬ ಸ್ಟಾರ್ ಹೀರೋ ಸಿನಿಮಾ ಕೂಡ ನಮ್ಮ ಕನ್ನಡ ಸಿನಿಮಾನೇ 36 ಕೋಟಿ ಕಲೆಕ್ಷನ್ ಮಾಡ್ತಾ ಇಲ್ಲ ಇವತ್ತು. ಹಾಗಾದರೆ ಈ ಥರದ ಸೀನ್ಗಳನ್ನು ಅಡಲ್ಟ್ ಕಂಟೆಂಟ್ ಇರುವ ಸಿನಿಮಾಗಳನ್ನು ನೋಡೋ ಆಡಿಯನ್ಸ್ಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅಂತ ತಾನೇ ಅರ್ಥ. ಇವ್ರ ದುಡ್ಡೆಲ್ಲ ಬೇರೆ ಇಂಡಸ್ಟ್ರಿಗೆ ಯಾಕೆ ಹೋಗಬೇಕು? ನಮ್ಮ ಸಿನಿಮಾಗೆ ನಮ್ಮ ಪ್ರೊಡ್ಯೂಸರ್ಗೆ ಬರಲಿ ಬಿಡಿ. ರಾಯ ಕ್ಯಾರೆಕ್ಟರನ್ನು ಯಾಕೆ ಇಷ್ಟು ಹೊಗಳ್ತೀರಾ, ಇಷ್ಟು ಮೆರೆಸ್ತೀರಾ? ಅವನು ಒಬ್ಬ ಗ್ಯಾಂಗ್ಸ್ಟರ್ ತಾನೆ ಅಂತ ಹೇಳ್ತೀರಾ. ನೀವು ಪುಷ್ಪ ಸಿನಿಮಾನ ನೋಡಿಲ್ಲ ಅನಿಸುತ್ತೆ. ಅಲ್ಲಿ ಹೀರೋ ಒಬ್ಬ ಕಳ್ಳ, ಗಂಧದ ಮರಗಳನ್ನು ಕಡಿದು ಅದನ್ನು ಸೇಲ್ ಮಾಡ್ತಾನೆ. ಪ್ರಕೃತಿ ನಾಶ ಮಾಡುವವನ್ನ ಹೀರೋ ಅಂತ ಹೇಗೆ ಹೇಳ್ತೀರಾ ಅಂತ ನೀವು ಕೇಳಲಿಲ್ವಲ್ಲ? ಈ ಸಿನಿಮಾ ಕೂಡ ನಮ್ಮ ಕರ್ನಾಟಕದಲ್ಲಿ 122 ಕೋಟಿ ಕಲೆಕ್ಷನ್ ಮಾಡಿದೆಯಂತೆ. ನೀವು ಒಂದ್ಸಲ ಹೇಳ್ತೀರಾ ನಾವು ಇಂಡಸ್ಟ್ರಿಯವರು, ನಮಗೆ ನಮ್ಮ ಅಭಿಪ್ರಾಯವನ್ನು ತಿಳಿಸೋ ಹಕ್ಕಿದೆ ಅಂತ. ಹಾಗೆ ಮುಂದುವರೆದು ಇನ್ನೊಂದು ಹೇಳ್ತೀರಾ, ಕಾಮೆಂಟ್ ಮಾಡೋರೆಲ್ಲ ನೀವು ಯಾರು ನನ್ನ ಕೇಳೋಕೆ ಅಂತ. ನಿಮ್ಮನ್ನು ಇವತ್ತು ರಿಷಿಕಾ ಸಿಂಗ್, ರಾಜೇಂದ್ರ ಸಿಂಗ್ ಬಾಬುರವರ ಮಗಳು ಅಂತ ಜನ ಯಾಕೆ ಗುರುತಿಸ್ತಾರೆ ಅಂದರೆ, ನಿಮ್ಮ ತಂದೆ ಒಬ್ಬ ಹೆಸರಾಂತ ನಿರ್ದೇಶಕ, ನಿಮ್ಮ ಅಣ್ಣ ಒಬ್ಬ ಕಲಾವಿದ, ನಿಮ್ಮ ಇಡೀ ಕುಟುಂಬ ಈ ಸ್ಥಾನಕ್ಕೆ ಬರೋಕೆ ಸಿನಿಮಾನೇ ಕಾರಣ ಅಲ್ವಾ? ಆ ಸಿನಿಮಾಗಳನ್ನು ನೋಡಿ ಮೆಚ್ಚಿದವರು ಯಾರು? ಪ್ರೇಕ್ಷಕರು ತಾನೇ. ಆ ಪ್ರೇಕ್ಷಕರನ್ನೇ ನೀವು ಯಾರು ಕೇಳೋಕೆ ಅಂದರೆ ಇದು ಯಾವ ನ್ಯಾಯ? ಯಶ್ ಹಾಗೂ ರುಕ್ಮಿಣಿ ವಸಂತರವ್ರದ್ದು ಒಂದು ಸೀನ್ ಬರುತ್ತೆ ಟ್ರೈಲರ್ನಲ್ಲಿ. ಆ ಸೀನ್ನಲ್ಲಿ ಯಶ್ ನೂಡಾಗಿ ನಿಂತ್ಕೊಳ್ತಾರೆ. ಈ ಸೀನನ್ನು ಉಪ್ಪಿಟ್ಟು ಉಪೇಂದ್ರರವರ ಸಿನಿಮಾಗೆ ಹೋಲಿಕೆ ಮಾಡಿ ಇವರು ಮಾತಾಡ್ತಾರೆ. ಉಪೇಂದ್ರ ಅವರ ಸಿನಿಮಾದಲ್ಲಿ ಈ ಥರದೇ ಒಂದು ಸೀನ್ ಇದೆ, ಆದರೆ ಅಲ್ಲಿ ಆ ಕ್ಯಾರೆಕ್ಟರೈಸೇಷನ್ ಹೇಗಿದೆ ಅಂದರೆ ನಾವು ಒಪ್ಕೊಳ್ತೀವಿ ಈ ಕ್ಯಾರೆಕ್ಟರ್ ಹೀಗೆ ಬಿಡು ಅಂತ. ಆದರೆ ಇಲ್ಲಿ ಏನು ತೋರಿಸಿದ್ದಾರೆ ಅಂತ ಹೇಳಿದ್ರು. ನಾನು ಹೇಳೋದು ಏನಂದರೆ, ಉಪ್ಪಿಟ್ಟು ಸಿನಿಮಾನ ನೀವು ನೋಡಿರೋದ್ರಿಂದ ಆ ಕ್ಯಾರೆಕ್ಟರ್ ಹೀಗೆ ಬಿಡು ಅಂತ ಅಂದ್ಕೊಂಡ್ರಿ. ಆದರೆ ಇಲ್ಲಿ ನೀವು ಟಾಕ್ಸಿಕ್ ಸಿನಿಮಾವನ್ನು ನೋಡಿದ್ದೀರಾ, ಇಲ್ಲ ತಾನೇ? ಅಂಥದ್ರಲ್ಲಿ ಹೇಗೆ ಹೇಳ್ತೀರಾ ಹೇಳಿ? ಸಿನಿಮಾ ನೋಡಿದಾಗ ತಾನೇ ಆ ಪಾತ್ರ ಹೇಗಿದೆ ಅನ್ನೋದು ನಮಗೆ ಗೊತ್ತಾಗೋದು. ಈ ಸೀನ್ ಬೇಕಿತ್ತಾ ಬೇಡವಾಗಿತ್ತಾ ಅಂತ ಅರ್ಥ ಆಗೋದು ನಾವು ಸಿನಿಮಾ ನೋಡಿದಾಗ. ನೀವು ಸಿನಿಮಾನೇ ನೋಡಿದ್ರೆ ಅದು ಹೇಗೆ ಜಡ್ಜ್ ಮಾಡ್ತೀರಾ? ಗೆಳೆಯರೆ, ನಾನು ಯಾರ ಪರಾನೂ ಅಲ್ಲ, ವಿರೋಧನೂ ಅಲ್ಲ. ಆಗಲೇ ಹೇಳಿದಾಗೆ ನಾನು ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿ ಕೂಡ ಅಲ್ಲ. ಸಿನಿಮಾ ಇಂಡಸ್ಟ್ರಿನ ಇಷ್ಟಪಡೋನಾಗಿ ಈ ವಿಡಿಯೋ ಮಾಡಿದೆ ಅಷ್ಟೇ. ಹಾಗಂತ ಯಶ್ ಅವ್ರ ಹೆಸರು ಹೇಳ್ಕೊಂಡು ಕೆಟ್ಟದಾಗಿ ಕಮೆಂಟ್ ಮಾಡೋರನ್ನ ಕೂಡ ನಾನು ಒಪ್ಪೋದಿಲ್ಲ. ಕೆಟ್ಟದಾಗಿ ಕಮೆಂಟ್ ಮಾಡೋದು ತಪ್ಪು ಅಂತ ಕೂಡ ಹೇಳ್ತೀನಿ. ನಿಮ್ಮ ಪ್ರಶ್ನೆಗಳಿದ್ರೆ ಅದನ್ನು ಒಳ್ಳೆ ರೀತಿಯಲ್ಲಿ ತಿಳಿಸಿ. ಯಾರು ಕೂಡ ನೆಗೆಟಿವ್ ಕಮೆಂಟ್ ಮಾಡಬೇಡಿ ಅಂತ ಹೇಳ್ತೀನಿ. ನನ್ನದು ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ. ರಿಷಿಕಾ ಮೇಡಮ್ ರವರಿಗೆ 2020ರಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿ ಕಾಲಿಗೆ ಏನೋ ಹೊಡೆತ ಬಿದ್ದಿದೆ. ಈಗ ಚೇತರಿಸ್ಕೊಂಡು ಮತ್ತೆ ಕಂಬ್ಯಾಕ್ ಮಾಡ್ತಾ ಇದ್ದಾರೆ, ಅದು ನಟಿಯಾಗಿ ಜೊತೆಗೆ ನಿರ್ದೇಶಕಿಯಾಗಿ. ಮುಂದೆ ಸಿನಿಮಾನ ನಿರ್ದೇಶನ ಮಾಡೋಕ್ಕೆ ಮುಂದಾಗಿದ್ದಾರೆ. ಇವರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ರಿಷಿಕಾ ಸಿಂಗ್ ಮೇಡಮ್ ರವರ ಓಕೆ ಮಗ ಅನ್ನೋ ಆಲ್ಬಮ್ ಸಾಂಗ್ ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಿದೆ, ಹೋಗಿ ನೋಡಿ. ಇವರ ಸಿನಿಮಾಗಳಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಟಾಕ್ಸಿಕ್ ಸಿನಿಮಾಗೂ ಒಳ್ಳೆಯದಾಗಲಿ. ಒಟ್ಟಿನಲ್ಲಿ ಕನ್ನಡ ಇಂಡಸ್ಟ್ರಿ ಬೆಳೆಯಲಿ, ಇದೇ ನನ್ನ ಕೋರಿಕೆ. ನೋಡಲ್ಲ ಗೆಳೆಯರೇ, ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.